ಜೀವನದಲ್ಲಿ ಒಂದ್ಸಲ ಆದರೂ ಕೂಡ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಬನ್ನಿ. ಇದು ಎಲ್ಲಿರೋದು ಅಂದರೆ ತಿರುವಣ್ಣಾಮಲೈಯಲ್ಲಿ. ಯಾವಾಗ ಬರಬೇಕಪ್ಪ ಅಂದರೆ ನೀವು ಯಾವಾಗ ಬೇಕಿದ್ರೂ ಕೂಡ ಬರ್ಬೋದು. ಶಿವನ ಹತ್ರ ಯಾವುದೇ ಸಮಯ ಯಾವುದೇ ದಿನ ಅಂತ ಏನೂ ಇರೋದಿಲ್ಲ. ನಾರ್ಮಲಾಗಿ ಹುಣ್ಣಿಮೆ ದಿನ ಸ್ಪೆಷಲ್ಲು. ಹುಣ್ಣಿಮೆ ದಿನ ಗಿರಿ ಪ್ರದರ್ಶನ ಅನ್ನೋದನ್ನು ಮಾಡ್ತಾರೆ. ನೀವು ಯಾವಾಗಲೂ ಕೂಡ ಗಿರಿ ಪ್ರದರ್ಶನ ಮಾಡ್ಬೋದು. ಗಿರಿ ಪ್ರದರ್ಶನ ಅಂದರೆ ಏನಪ್ಪ ಅಂದರೆ ನಾರ್ಮಲಾಗಿ ಗಿರಿ ಅಂದರೆ ಬೆಟ್ಟ. ಸೊ ಅದನ್ನು ಸುತ್ತಾಕುವಂಥದ್ದು 14 ಕಿಲೋಮೀಟರ್ ಬರುತ್ತೆ. ಅದರಲ್ಲಿ ಒಂದು 8 ಲಿಂಗಗಳು ಮತ್ತು ಹಲವಾರು ದೇವಸ್ಥಾನಗಳು ಬರುತ್ತೆ. ನಾರ್ಮಲಾಗಿ ಯಾವಾಗ ಮಾಡ್ಬೋದು ಅಂದರೆ ನಿಮ್ಗೇನಾದರೂ ಮಧ್ಯಾಹ್ನ ನಡೆಯೋ ಶಕ್ತಿ ಇತ್ತು, ಆ ಬಿಸಿಲಲ್ಲಿ ತಾರ್ ರೋಡ್ ಮೇಲೆ ಬರಿಗಾಲಲ್ಲಿ ಅಂದರೆ ನೀವು ಮಧ್ಯಾಹ್ನ ಕೂಡ ಮಾಡ್ಬೋದು. ನಾರ್ಮಲಾಗಿ ಬೆಳಗ್ಗೆ ಅಥವಾ ನೈಟ್ ಗಿರಿ ಪ್ರದರ್ಶನವನ್ನು ಮಾಡ್ತಾರೆ. ಆ್ಯಂಡ್ ಈ ದೇವಸ್ಥಾನ ಎಲ್ಲಿರೋದಪ್ಪ ಅಂದರೆ ತಿರುವಣ್ಣಾಮಲೈ ಅರುಣಾಚಲೇಶ್ವರ ಟೆಂಪಲ್, ಅಣ್ಣಮಲೈ ಅಂತ ಇಲ್ಲಿ ಲೋಕಲ್ ಅವರು ಆ ಶಿವನನ್ನು ಅಣ್ಣಮಲೈ ಅಂತ ಕರೀತಾರೆ. ಸೊ ಲೈಫಲ್ಲಿ ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ಒಂದು ಸಲ ಈ ದೇವಸ್ಥಾನಕ್ಕೆ ಬಂದೋಗಿ. ಅದಾದಮೇಲೆ ನಿಮ್ಮ ಜೀವನ ಬಿಫೋರ್ ಅರುಣಾಚಲ ಆಫ್ಟರ್ ಅರುಣಾಚಲ ಆಗುತ್ತೆ. ಈವನ್ ಯಮಲೋಕದಲ್ಲಿ ಚಿತ್ರಗುಪ್ತರು ಬರೀತಾರಂತೆ, ಅಂದರೆ ಈ ಪ್ರಾಣಿ ಅಥವಾ ಈ ವ್ಯಕ್ತಿ ಒಂದು ಸಲ ಆದರೂ ಜೀವನದಲ್ಲಿ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದಾನ ಇಲ್ಲ ಅಂತ. ಸೊ ಅಷ್ಟು ಪವರ್ಫುಲ್ ದೇವಸ್ಥಾನ ಇದು. ಕೇವಲ ನಮ್ಮ ಇವ್ರು ಮಾತ್ರ ಅಂತಲ್ಲ, ಅಂದರೆ ನಮ್ಮ ಮನುಷ್ಯರು ಮಾತ್ರ ಅಲ್ಲ, ದೇವತೆಗಳು ಈ ಅರುಣಾಚಲಕ್ಕೆ ಬಂದು ಗಿರಿ ಪ್ರದರ್ಶನವನ್ನು ಮಾಡ್ತಾರೆ. ಅಂದರೆ ಶಿವನ ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕೆ. ಸೊ ಎಷ್ಟೇ ಕಷ್ಟದಲ್ಲಿರಲಿ, ಹೇಳ್ತಿದ್ದೀನಿ ಅಲ್ವಾ, ಒಂದು ಸಲ ಅರುಣಾಚಲೇಶ್ವರ ಶಿವನ ದೇವಸ್ಥಾನಕ್ಕೆ ಬಂದು ಇಲ್ಲಿ ಗಿರಿ ಪ್ರದರ್ಶನವನ್ನು ಮಾಡಿ. ಆ್ಯಂಡ್ ಗಿರಿ ಪ್ರದರ್ಶನ ಮಾಡಿ ದರ್ಶನ ಪಡ್ಕೋಬೇಕಾ ಅಥವಾ ದರ್ಶನ ಆ ಥರ ಅಂತ ಏನಿಲ್ಲ. ನಾರ್ಮಲಾಗಿ ಏನು ಮಾಡ್ತಾರೆ ಅಂದರೆ ಗಿರಿ ಪ್ರದರ್ಶನ ಮಾಡಿ ಅದಾದ ನಂತರ ದರ್ಶನವನ್ನು ಪಡ್ಕೊಳ್ತಾರೆ. ಬೆಟ್ಟದ ಕೆಳಗಡೆ ದೇವಸ್ಥಾನ ಇರುತ್ತೆ. ಸೊ ಬರಿಗಾಲಲ್ಲಿ ತಾರ್ ರೋಡಲ್ಲಿ ನಡೆಯುವಾಗ ಕಾಲಲ್ಲಿ ಬೊಬ್ಬೆಗಳು ಮತ್ತು ನಡೆಯೋಕ್ಕಾಗಲ್ಲ ಅಥವಾ ತುಂಬ ಅದು ಇದು ಅಂತ. ಸೊ ಆದಷ್ಟು ಮೌನರತವಾಗಿ ಬನ್ನಿ, ಖಂಡಿತವಾಗ್ಲೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಎಲ್ಲರಿಗೂ ಶೇರ್ ಮಾಡಿ. ಸೊ ಹೇಗೆ ಬರೋದು, ಈ ಯಾವ ಟ್ರೈನಲ್ಲಿ ಹೇಗೆ ಅಂತ, ನಾನು ಟ್ರಾವೆಲ್ ಇನ್ಫ್ಲುಯೆನ್ಸರ್ ಅಲ್ಲ. ಕನ್ನಡದಲ್ಲಿ ತುಂಬ ಒಳ್ಳೆ ಟ್ರಾವೆಲ್ ಇನ್ಫ್ಲುಯೆನ್ಸರ್ ಇದ್ದಾರೆ. ಹೋಗ್ಬಿಟ್ಟು ಅರುಣಾಚಲ ಟ್ರಿಪ್ಪು ಅಥವಾ ತಿರುವಣ್ಣಾಮಲೈ ಟ್ರಿಪ್ ಅಂತ ಹಾಕಿದ್ರೆ ಯಾವ ರೀತಿ ಟ್ರೈನಲ್ಲಿ ಬರಬೇಕಾ, ಬಸ್ಸಲ್ಲಿ ಬರಬೇಕಾ, ಬೈಕಲ್ಲಿ ಬರಬೇಕಾ, ಕಾರಲ್ಲಿ ಬರಬೇಕಾ, ಎಲ್ಲ ಕೂಡ ಸಿಗುತ್ತೆ. ಬಟ್ ಒಂದು ಸಲ ಆದರೂ ಕೂಡ ಜೀವನದಲ್ಲಿ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಬನ್ನಿ. ಅದರಲ್ಲೂ ಕೂಡ ಯಾರಾದರೂ ಆಲ್ರೆಡಿ ಬಂದಿದ್ದರೆ ಲೈಫಲ್ಲಿ ಒಂದು ಸಲ ಆದರೂ ಕೂಡ ಅರುಣಾಚಲೇಶ್ವರ ದೀಪಮನ ನೋಡಿ. ಅಂದರೆ ಕಾರ್ತಿಕ ಮಾಸ ಇರುತ್ತಲ್ವ, ಕಾರ್ತಿಕ ಸೋಮವಾರಗಳು ಅದಾದ ನಂತರ ಫಸ್ಟು ಹುಣ್ಣಿಮೆಗೆ ಈ ದೀಪಮನೋದಿರುತ್ತೆ. ಇವತ್ತು ಕಣ್ ತುಂಬಿಕೊಂಡ್ವಿ. ಎಷ್ಟು ಪುಣ್ಯ ಅಂದರೆ ಇವಾಗ ನಾರ್ಮಲಾಗಿ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಬಂದ್ರೇ ಪುಣ್ಯ. ಅದರಲ್ಲಿ ಈ ಥರ ದೀಪ ನೋಡಿದ್ರೆ ಒಂದು 100 ಟೈಮ್ ಅಥವಾ 1000 ಟೈಮ್ ಪುಣ್ಯ ಬರುತ್ತೆ ಅಂತೇಳ್ಬಿಟ್ಟು ಇಲ್ಲಿನ ಜನ ನಂಬ್ತಾರೆ. ಸೊ ಮಿಸ್ ಮಾಡಿದೆ. ಎಷ್ಟೇ ಕಷ್ಟ ಇದ್ದರೂ ಕೂಡ ಒಂದು ಸಲ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಬನ್ನಿ. ಅದಾದಮೇಲೆ ಏನಂತೇಳ್ಬಿಟ್ಟು ಶಿವನೇ ತೋರಿಸ್ತಾನೆ ದಾರಿ.